ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ SA2 ಪ್ರಶ್ನೆ ಪತ್ರಿಕೆ ಮಾರ್ಚ್ 2026 ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಮೊದಲನೇದಾಗಿ ಫಸ್ಟ್ ಮೇನಲ್ಲಿ ನಿಮಗೆ मल्टीपल चॉइस क्वेश्चंस इरते हैं. सो ಮೊದಲನೇ मेन निम्नलिखित प्रश्नों के लिए चार चार विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಕ್ವೆಶ್ಚನ್, ರೋನಾ का ವಿರುದ್ಧಾರ್ಥಕ ಶಬ್ದ. ಸೊ ಅಳು ಅನ್ನೋದಕ್ಕೆ ವಿರುದ್ಧಾರ್ಥಕ ಪದವನ್ನು ಕೇಳಿದ್ದಾರೆ. ಸೊ ಅಳುಗೆ ನಗು ಆಗಿರುತ್ತೆ. ಹಾಗಾಗಿ ಹಿಂದಿಯಲ್ಲಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟರೆ 4 ಆಪ್ಷನಲ್ಲಿ ಅನ್ಸ್ನಾ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾಗಿ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಬೇಕು. ಎರಡನೇ ಪ್ರಶ್ನೆ, ಬಾಪ್ ಕಾ ಅನ್ಯಲಿಂಗ ಶಬ್ದ. ಸೊ ಬಾಪ್ ಅಂದರೆ ತಂದೆ, ತಂದೆಗೆ ಅನ್ಯಲಿಂಗವನ್ನು ಕೇಳಿದರೆ ತಂದೆ ತಾಯಿ ಆಗಿರ್ತಾರೆ. ಹಾಗಾಗಿ ಕೊಟ್ಟರೆ 4 ಆಪ್ಷನಲ್ಲಿ ಆಪ್ಷನ್ ಎ ಮಾ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ತಾಲಿ ಕಾ ಅನ್ಯ ವಚನ ರೂಪ ಹೈ. ಸೊ ತಾಲಿಯ ಬಹುವಚನಗಳನ್ನ ಕೇಳಿದ್ದಾರೆ. ತಾಲಿ ತಾಲಿಗಳು. ಸೊ ಅದನ್ನು ನಾವೇನು ಮಾಡ್ತೀವಿ, ತಾಲಿಯಾ ಅಂತ ಹೇಳಿ ಕರಿತೀವಿ. ಹಾಗಾಗಿ ಆಪ್ಷನ್ ಬಿ ನಲ್ಲಿರುವಂತಹ ತಾಲಿಯಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಕ್ವಶನ್ನು, ಬನನ ಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ರೂಪನ ಕೇಳಿದ್ದಾರೆ. ಸೊ ಬನನ ಪದದ ಪ್ರಥಮ ಕ್ರಿಯಾರ್ಥ ಏನಾಗಿರ್ತದೆ, ಬನಾನ ಆಗಿರ್ತದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಫಿಫ್ತ್ ಕ್ವಶನ್, ಮಹೇಶ ಶಬ್ದಕ್ಕೆ ಸಂಧಿ ಹೈ. ಸೊ ಮಹೇಶ ಅನ್ನೋದ್ರಲ್ಲಿರುವ ಸಂಧಿಯನ್ನು ಕೇಳಿದ್ದಾರೆ ಮಕ್ಕಳ. ಸೊ ಅದು ಗುಣಸಂಧಿ ಆಗಿರ್ತದೆ. ಹಾಗಾಗಿ ಗುಣಸಂಧಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 6ನೇ ಕ್ವಶನ್ನು, ಟೂಟ್ ಪಡ್ನ ಮುಹಾವರೆ ಕಾ ಅರ್ಥ ಹೈ. ಟೂಟ್ ಪಡ್ನಾದ ಅರ್ಥ ಕೇಳಿದರೆ, ಮುಹಾವರೆಯ ಅರ್ಥವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಅದಕ್ಕೆ ಅರ್ಥ ಏನಪ್ಪ ಅಂದರೆ ಆಕ್ರಮಣ್ ಕರ್ಣ. ಹಾಗಾಗಿ ಆಪ್ಷನ್ ಡಿ ನಲ್ಲಿರುವಂಥ ಆಕ್ರಮಣ್ ಕರ್ಣ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. 7th ಕ್ವಶನ್, ಕೇಲೋಸೆ ಕ್ಯೋ ಲಾಭ ಹೈ. ಸೊ ಆಟದಿಂದ ಏನು ಲಾಭ ಅಂತೇಳಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ವಾಕ್ಯಮೇ ಪ್ರಯುಕ್ತ ವಿರಾಮ್ ಚಿಹ್ನೆ. ಸೊ ವಾಕ್ಯದಲ್ಲಿ ಬಳಸಿರುವ ಚಿಹ್ನೆ ಆಬ್ವಿಯಸ್ಲಿ ಅದು ಪ್ರಶ್ನವಾಚಕ ಆಗಿರ್ತದೆ ಮಕ್ಕಳ. ಹಾಗಾಗಿ ನಿಮಗೆ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಬಿ ಪ್ರಶ್ನವಾಚಕ್ ಇಸ್ ದ ರೈಟ್ ಆನ್ಸರ್. नेक्स्ट 8th क्वेश्चन, मैसी फरी डैश स्कूल के आंगन में आने लगी. ಸೊ ರಿಕ್ತ ಸ್ಥಾನ ಮೇ ಕಾರಕನ ಕೇಳಿದ್ದಾರೆ ಮಕ್ಕಳ. ಸೊ ಅಲ್ಲಿ ಕರೆಕ್ಟ್ ಆಗಿರುವ ಕಾರಕ ಸೇ ಆಗಿರ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್. ಸೊ ಇದಿಷ್ಟು ನಿಮಗೆ मल्टीपल चॉइस क्वेश्चंस. नेक्स्ट 11th क्वेश्चन, निम्नलिखित प्रथम 2 शब्द के सूचित संबंध के अनुसार तीसरे शब्द का संबंधित ಶಬ್ದ ಲಿಖಿ ಅಂತ ಕೇಳಿದ್ದಾರೆ. 9ನೇ ಪ್ರಶ್ನೆ, ಭೀಮ ಮಾನವ್, ಬಕಾಸುರ ರಾಕ್ಷಸ. ಸೊ ಹಾಗೆ ನೀವು ಇದೇ ರೀತಿ ರಾಕ್ಷಸ ಅಂತ ಹೇಳಿ ಬರಿಬೇಕು. ನೆಕ್ಸ್ಟ್ ಸಾಗರ್ನೆ ಚೋಡ ರಾಸ್ತು, ಪರ್ವತ್ನೆ ಜುಕಾಯ. ಸೊ ಅದಕ್ಕೆ ಸರಿಯಾಗಿರುವ ಉತ್ತರ ನೋಡಿಲಿ, ಪರ್ತಬ್ನೆ ಸೀಸ ಜುಕಾಯ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಚಾಂದ್ ಚಾಂದನಿ, ಸೂರಜ್ ಸೂರ್ಯ ಅಂತ ಸೂರಜ್ ಅಂತ ಹೇಳಿ ಬರಿಬೇಕು. ನೆಕ್ಸ್ಟ್ 12ನೇದು YN ಸ್ವಾಮಿ, ಯೋಗ ನರಸಿಂಹ ಸ್ವಾಮಿ ಆಗಿರುತ್ತೆ. BM ಸ್ವಾಮಿಗೆ ಉತ್ತರ ಸರಿಯಾಗಿರುವಂಥದ್ದು ಭೋಗ ನರಸಿಂಹ ಸ್ವಾಮಿ ಇಸ್ ದ ರೈಟ್ ಆನ್ಸರ್. नेक्स्ट 3rd में निम्नलिखित प्रश्नों के उत्तर एक एक वाक्य में पूर्ण लिखिए ಕೇಳಿದರೆ 4 ಪ್ರಶ್ನೆಗಳು. 13th क्वेश्चन, ताली में क्यों जल रहा था. ಸೊ ಅದಕ್ಕೆ ಉತ್ತರ ताली में एक दिया जल रहा था. नेक्स्ट, किसकी गाती रुकी नहीं ಅಂತ ಕೇಳಿದ್ದಾರೆ ಮಕ್ಕಳ. ಸೊ जीवन की गाती रुकी नहीं इज द राइट आंसर. नेक्स्ट, लोगों के पास किसके लिए समय नहीं है ಅಂತ ಕೇಳಿದ್ದಾರೆ ಮಕ್ಕಳ. लोगों के पास लंबे है नहीं समय लिया के पुकारने का नाम लंबे ಅಂತ ಹೇಳಿ ಆನ್ಸರ್ ಬರೀಬೇಕು. नेक्स्ट 16th क्वेश्चन, चंदन पेड़ ने कौन लपेट रहा था. ಸೊ ಅದಕ್ಕೆ ಸಾಮ್ ಚಂದನ್ के पेड़ के लिपटे रहता है. ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್. ನೆಕ್ಸ್ಟ್ 4th में निम्नलिखित प्रश्नों के उत्तर 2-3 वाक्य में लिखिए ಕೇಳಿದ್ದಾರೆ.
2 ಅಂಕದ ಪ್ರಶ್ನೆಗಳು. 17 ಕ್ವಶನ್ ಬಹನಾನೆ ಬಾಯಿ ಕೋ ಗಿರ್ತೆ ದೇಕರ್ क्यों किया. सो ಏನನ್ನ ಮಾಡ್ತಾರೆ, ಬಾಯಿ ಕೋ ಗಿರ್ತೆ ದೇಕರ್ ಬಹನಾ ಉಸ್ಕೆ ಪಾಸ್ ದೌಡ್ ಪಡಿ ಬಾಯಿ ಕೂನ್ ಕೆ ಲಪಡ್ತಾ ಪಡಾತಾ ವಹಾ ಪುಕರ್ತಿ ನಹಿ ಭಯ್ಯ ಭಯ್ಯ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಬ್ರಾಹ್ಮಣ ಕೆ ಘರ್ ಮೇ ಸಬ್ ಲೋಗ್ ಕ್ಯೂ ರೋ ರಹೇ ಥೆ. ಯಾಕೆ ಬ್ರಾಹ್ಮಣನ ಕುಟುಂಬದಲ್ಲಿ ಪ್ರತಿಯೊಬ್ಬರೂ ಆಳ್ತಾ ಇರ್ತಾರೆ. ಬ್ರಾಹ್ಮಣ ಕೆ ಘರ್ ಮೇ सब लोग इसलिए रो रहे थे कि उस एक चक्र नगर के लोग बारी बारी में बकासुर का अंत बैसे और आदमी बेचते थे. इस बार गरीब ब्राह्मण की बारी थी, इसलिए आदमी को बेचने के विषय को लेकर सब लोग रो रहे थे. नेक्स्ट क्वेश्चन नंबर 19th. बाबू बाही ने पेड़ पर चढ़ते चढ़ते क्यों सोचा. सो पेड़ पर चढ़ते चढ़ते बाबू बाही ने यह सोच कि बहुत अच्छे मेरी तो किस्मत खुल गई, जितने नारियल चाहिए तोड़ा लो और पैसे भी ना दे, क्या बता है. नेक्स्ट 20th क्वेश्चन. मैं पुराणत की कोज में दर दर भटकत ही रहा, पंक्ति का आशय क्या है ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. आज मेरे सामने है रास्ता इतना बड़ा, पंक्ति का आशय यह है कि आज कवि के सामने बहुत से चुनौतियां है, उचित चुनौती को चुनकर अपनी मंजिल तक है पहुंचाना. 21st क्वेश्चन. एक से एक मिलने का परिणाम क्या होगा. ಏನಾಗುತ್ತೆ ಒಬ್ರು ಸಿಗೋದ್ರಿಂದ. एक के एक मिलने का परिणाम यह होता है कि कतरा एक एक पर्वतों मिले रही एक एक है जाता बना, दरिया तो मिले है सकता बना. नेक्स्ट सौर ललटन के बारे में लिखिए ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. सौर ललटन हल्का होता है, इसे जलाने के लिए मिट्टी का तेल, पेट्रोल या गैस की ज़रूरत ही नहीं पड़ती. यह तो और सौर ऊर्जा से ही चलता है. नेक्स्ट 23rd क्वेश्चन. कल्पना चावल के एरोनॉटिक्स क्षेत्र को ही क्यों चुना. ಯಾಕೆ ಅವರು ಅದನ್ನು ಆಯ್ಕೆ ಮಾಡ್ಕೋತಾರೆ. सो उनकी बचपन की एक आकांक्षा चांद सितार को चुना, अंत एक एरोनॉटिक्स को क्षेत्र के चुना. नेक्स्ट ಅದಕ್ಕೆ ಆಪ್ಷನ್ ಕೊಟ್ಟು ಕಲ್ಪನಾ ಚಾವ್ಲಾ अमर है क्यों ಅಂತ ಹೇಳಿ ಕೇಳಿದ್ದಾರೆ. वह अपनी जाना हथेली पर रखाकर अपना जीवन एरोनॉटिक्स क्षेत्र में काम करके अपने जीवन समर्पण की थी, अंत यह अमर है. नेक्स्ट क्वेश्चन नंबर 24. सबके सब एक साथ विजयी क्यों हुए ಅಂತ ಕೊಟ್ಟಿದ್ದಾರೆ ಮಕ್ಕಳ. ಸೊ ಅದಕ್ಕೆ ನೋಡಿ ಆನ್ಸರು. ಇದಿಷ್ಟನ್ನು ನೀವು ಅಲ್ಲಿಗೆ ಬರಿಬೇಕು. ಆ ಪ್ರಶ್ನೆಗೂ ಸಹ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ನಿರ್ಣಯಕೋನೆ ಸಂಶಯ का हल कैसे टूट निकला ಅಂತ ಹೇಳಿ ಕೇಳಿದ್ದಾರೆ. ಸೊ ನಿರ್ಣಯಕ್ಕೆ सबके स्वर्ण पदक के दिया, इसके द्वारा समस्या का हल किया. नेक्स्ट 5th में निम्नलिखित प्रश्नों के उत्तर 2-3 वाक्य में लिखिए ಕೇಳಿದ್ದಾರೆ ಮಕ್ಕಳ. ಇಲ್ಲಿ 25 ರಿಂದ 30 ಪ್ರಶ್ನೆಗಳು ಬರ್ತವೆ. विवेकानंद ने जनता को लालकर क्यों कहने को कहा ಅಂತ ಹೇಳಿ ಕೇಳಿದ್ದಾರೆ. विवेकानंद ने भारतवासियों को लाल कर यह कहने के लिए कहा कि मैं भारतीय हूँ, अनपढ़ भारतीय, निर्धन भारतीय, ऊंच जाति का भारतीय, नीच जाति का भारतीय, सब मेरा भाई है, उनकी प्रतिष्ठा मेरी प्रतिष्ठा है, उनकी गौरव मेरी गौरव है ಅಂತ ಹೇಳಿ ಹೇಳ್ತಾರೆ. नेक्स्ट क्वेश्चन नंबर 26. सड़क दुर्घटनाओं से बचने के लिए हमें किन किन ನಿಯಮೋ ಕಾ ಪಾಲನ್ ಕರ್ನಾ ಚಾಹಿಯೆ. ಸೊ ದುರ್ಘಟನೆಯಿಂದ ಬಚಾವಾಗಲಿಕ್ಕೆ ಯಾವೆಲ್ಲ ನಿಯಮಗಳನ್ನು ಫಾಲೋ ಮಾಡಬೇಕು. सड़क दुर्घटनाने बचाने के लिए हमें ट्रैफिक नियम का पालन करना चाहिए, हेलमेट पहनाना चाहिए, चलती बस में नहीं चढ़ना चाहिए और सड़क पर खेलना या
बेड़ब नहीं चलना चाहिए. नेक्स्ट क्वेश्चन नंबर 27. मासमाई फुटपाथ पर लेखक को क्या क्या दिखाई देता है ಕೇಳಿದ್ದಾರೆ. ಸೊ ಅದು ಸಹ ಈಸಿ ಇದೆ, ನೋಡ್ತೀನಿ. नेक्स्ट 28 क्वेश्चन पर्यावरण का महत्व समझाइए. ಸೊ 27 क्वेश्चन इदिಷ್ಟು आंसर ನೋಡ್ಕೊಳ್ಳಿ ಮಕ್ಕಳ. ಸೊ 28 क्वेश्चन परिसर की बिना मानव का जीवन असंभव है. शुद्ध वातावरण जीव जगत के लिए आवश्यक है. आजकल जल वायु और ध्वनि का प्रदूषण निरंतर बढ़ते जाने के कारण परिसर का संतुलन बिगड़ रहा है. इस पर्यावरण का महत्व समझाकर इसकी रक्षा करना सबका आद्य कर्तव्य है. इदिಷ್ಟು ಅದಕ್ಕೆ ಆನ್ಸರ್ ಬರೀಬೇಕು. नेक्स्ट 29 क्वेश्चन बच्चों ने खेलों के क्या ವಿಕಾಸ್ ಹೋತಾ ಹೈ. ಸೊ ಆಟ ಆಡೋದ್ರಿಂದ ಏನೆಲ್ಲ ಆಗುತ್ತೆ ಅಂತ ಕೇಳಿದರೆ ಮಕ್ಕಳ, खेलों द्वारा बच्चों में धैर्य, लगन, परिश्रम, उत्साह तथा परस्पर सहयोग आदि गुण का विकास होता है. नेक्स्ट क्वेश्चन नंबर 30. विभु ने सड़क माता को सांत्वन देते हुए क्या कहा. ಏನಂತ ಹೇಳ್ತಾನೆ. ಸೊ ಅದಕ್ಕೆ ನೋಡಿ ಆನ್ಸರ್. मत रोमा है सकते पर क्या हम लिए के खुशी तुम्हारी, कोई उपाय बताओ कहा हुए देता सांत्वन को सड़क ने विभु तरह इस. ಸೊ ಇದಿಷ್ಟು ಅದಕ್ಕೆ ಆನ್ಸರು. ನೆಕ್ಸ್ಟ್ 31st ಕ್ವಶನ್. ಕಿತ್ತೂರು ರಾಜ್ಯ का ಪತನ್ ಕೈಸಾ ಹೋ. ಯಾವ ರೀತಿ ಅದಕ್ಕೆ ಕಿತ್ತೂರು ರಾಜ್ಯ ಪತನ ಆಯಿತು ಕೇಳಿದರೆ. मल्ल सर्जा के मृत्यु के बाद चन्नम्मा ने रुद्रम्मा के पुत्र शिवलिंग रुद्र सर्ज को गद्दी पर बिठाया. शिवलिंग रुद्र सर्जा ने चन्नम्मा की सलाह को हवा में उड़कर चटुकारों से गहरी मित्र कर ली, जिससे ಕಿತ್ತೂರು का पतन शुरू हुआ. ನೆಕ್ಸ್ಟ್ 32nd ಕ್ವಶನ್ ಅಲ್ಲಿ ಭಾವಾರ್ಥವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಭಾವಾರ್ಥಕ್ಕೆ ಸರಿಯಾದ ಅರ್ಥವನ್ನು ನೀವು ಬರೀಬೇಕು. ಅದರ ಅರ್ಥ ನೋಡಿ ಇಲ್ಲಿದೆ. ಇದೇ ರೀತಿ ನೀವು ಅಲ್ಲಿ ನಿಮಗೆ ರಹೀಮ್ ದೋಹೆಯನ್ನು ಕೇಳಿದ್ದಾರೆ ಮಕ್ಕಳ, ಅದರ ಅರ್ಥವನ್ನು ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 33 ಅಲ್ಲಿ ಕನ್ನಡ में अनुवाद कीजिए ಕೇಳಿದ್ದಾರೆ. पैरों के घसीटते हुए बाबू बाही चलने लगे. सागर के किनारे एक नवावल बैठा था, उसके सामने 2-4 नारियल पेड़ थे. ಸೊ ಬಾಬುಬಾಯಿ ತನ್ನ ಪಾದಗಳನ್ನು ಎಳೆದುಕೊಂಡು ನಡೆಯಲು ಪ್ರಾರಂಭಿಸ್ತಾನೆ. ಸಮುದ್ರ ತೀರದಲ್ಲಿ ದೋಣಿ ನಡೆಸುವವನೊಬ್ಬ ಕುಳಿತಿದ್ದ. ಅವನ ಮುಂದೆ ಕೆಲವು ಎಳನೀರುಗಳು ಇದ್ದವು. ಇದಿಷ್ಟು ಅದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 6th ಮೇನ್. ನಿಮ್ನಲಿಖಿತ ಪ್ರಶ್ನೋं के लिए उत्तर 6 और 5 वाक्य में लिखिए ಕೇಳಿದರೆ. ಇಲ್ಲಿ 2 ಪ್ರಶ್ನೆಗಳಿರುತ್ತೆ, ಆಪ್ಷನ್ ಇರುತ್ತೆ. 34ನೇದು मौसी के खुशी जीवन का वर्णन कीजिए ಅಥವಾ मौसी सेवा की ಮೂರ್ತಿ ಹೈ ಕೈಸೆ ಸ್ಪಷ್ಟ ಕೀಜಿಯೇ ಕೇಳಿದ್ದಾರೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ ಮಕ್ಕಳು. ನಿಮಗೆ ಕ್ವಶನ್ಸ್ ಇದು ಡೆಫಿನೆಟ್ ಆಗಿ ನಿಮಗೆ 4 ಅಂಕಕ್ಕೇ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಇದೇ ಪ್ರಶ್ನೆಗಳೇ ಬರ್ತವೆ ಮಕ್ಕಳ. ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 35ನೇ ಪ್ರಶ್ನೆ ನಿಮಗೆ ಪದ್ಯ ಭಾಗವನ್ನು ಕೇಳಿದ್ದಾರೆ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇನಲ್ಲಿ ನಿಮ್ನಲಿಖಿತ अनुच्छेद को ध्यानपूर्वक पढ़कर ಅಧೋಲಿಖಿತ ಪ್ರಶ್ನೋಕ್ಕೆ ಉತ್ತರ ಲಿಖಿಯೇ. ಸೊ ಅದನ್ನು ಓದ್ಕೊಂಡು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಸೊ ಇಲ್ಲಿ ನಮಗೆ ಆಲೂರು ವೆಂಕಟರಾವ್ ಅವರ ಬಗ್ಗೆ ಕೊಟ್ಟಿದ್ದಾರೆ, ಓದ್ಕೊಳ್ಳಿ ಮಕ್ಕಳ. ಸೊ ಫಸ್ಟ್ ಕ್ವಶನ್ ನೋಡಿ. ಆಲೂರು ವೆಂಕಟರಾವ್ ಜಿನೇ ವಕಾಲತ್ ಕ್ಯೂ ಚೋಡ್ತಿ. ಯಾಕೆ ಅವರು ವಕಾಲತನ್ನು ಬಿಡ್ತಾರೆ, ಯಾಕೆ ಅಂತ ಹೇಳಿದ್ರೆ ಆಲೂರು ವೆಂಕಟರಾವ್ ಜಿ ರಾಷ್ಟ್ರ ಸೇವಾ के लिए वकालत छोड़ती. नेक्स्ट वेंकटराव जी ने कैसा जीवन अपनाई है. सो उच्च विचार सदा जीवन अपनाया. नेक्स्ट राष्ट्रीय शिक्षण का प्रमुख उद्देश्य क्या था ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. छात्र को आत्मनिर्भर बनाना राष्ट्रीय शिक्षा का प्रमुख उद्देश्य था. एंड लास्ट क्वेश्चन वेंकटराव जी ने कैसा सपना देखा था ಅಂತ ಹೇಳಿ ಕೇಳಿದ್ದಾರೆ. ವೆಂಕಟರಾವ್ ಜಿನೇ ನವ ಕರ್ನಾಟಕ ನಿರ್ಮಾಣ का सपना देखा था. ಸೊ ಇದಿಷ್ಟು ಬರೆದ್ರೆ ನಿಮಗೆ ಇಲ್ಲಿ 4 ಅಂಕಗಳು ನಿಮಗೆ ಸಿಗ್ತವೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇನಿಗೆ ಬಂದರೆ ನಿಬಂಧ ಇರ್ತದೆ. ಇಲ್ಲಿ ನಿಮಗೆ ಪುಸ್ತಕಾಲಯ, ಸ್ವಚ್ಛತಾ ಅಭಿಯಾನ ಮತ್ತು ಕಂಪ್ಯೂಟರ್ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳ. ಸೊ 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ಹೆಚ್ಚಾಗಿ ನಿಮಗೆ
ಪ್ರಬಂಧಗಳನ್ನು ಕೇಳಿರ್ತಾರೆ. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಪತ್ರಲೇಖನ ಇರುತ್ತೆ. ಬಾಯಿ ಆರ್ ಬಹನ್ ಕಿ ಶಾದಿ ಮೇ भाग लेने का कारण देते हुए 3 दिन की छुट्टी के लिए अपने प्राध्यापक को प्रार्थना पत्र लिखिए अथवा पढ़ाई के तैयारी बारे में बताते हुए अपने भाई के नाम पर एक पत्र लिखिए. ಸೊ ಇಲ್ಲಿ ನೀವು ಪತ್ರಲೇಖವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಮಕ್ಕಳ. ಸೊ ಎರಡನ್ನೂ ಕೇಳಿದ್ದಾರೆ. ಒಂದು ತಂದೆಗೆ ಪತ್ರ ಕೇಳಿದರೆ, ಇನ್ನೊಂದು ಚುಟ್ಟಿ ಪತ್ರವನ್ನು ಕೇಳಿದ್ದಾರೆ. ಫಸ್ಟ್ ನೀವು ಇಲ್ಲಿ ಚುಟ್ಟಿ ಪತ್ರ ಬರೆಯೋದನ್ನು ನೋಡ್ಕೊಳ್ಳಿ. ಪ್ರೇಷಕ ಡೇಟ್ ಹಾಕ್ಕೊಳ್ಳಿ, ನಿಮ್ಮ ಎಕ್ಸಾಮ್ ಡೇಟ್ ಹಾಕೊಳ್ಳಿ. ಆ ಎಕ್ಸಾಮ್ ಡೇಟನ್ನು ಹಾಕಿ ಪ್ರೇಷಕ ಹೆಸರು ಕೊಟ್ಟಿಲ್ಲ ಅಬಕ ಅಂತ ಹಾಕಿ ನೀವು 9ನೇ ಕ್ಲಾಸೆಲ್ಲ ಬರೀರಿ. ನೆಕ್ಸ್ಟ್ ಸ್ಕೂಲ್ ಹೆಸರನ್ನು ಬರೀರಿ. ಸೇವಾಮೆ ಅಂತ ಹಾಕಿ ಮುಖ್ಯ ಅಧ್ಯಾಪಕ ಗವರ್ನಮೆಂಟ್ ಹೈಸ್ಕೂಲ್ ಮೈಸೂರು. ವಿಷಯ ಚುಟ್ಟಿ ಕೇಳಿಯೇ ಪ್ರಾರ್ಥನಾ ಪತ್ರ ಅಂತ ಹಾಕಿ ಆದರಣೀಯ ಮಹೋದಯ ಅಥವಾ ಮಹೋದಯ ಅಂತ ಹಾಕಿ ವಿಷಯವನ್ನು ಬರೀರಿ. ಇಲ್ಲಿಂದ ಇಲ್ಲಿಯ ತನಕ ನನಗೆ ನನ್ನ ಅಣ್ಣನ ಮದುವೆಗೆ ರಜಾ ಬೇಕು ಅಂತ ಹೇಳಿ ಅದೇ ಕಾರಣವನ್ನೇ ಕೊಟ್ಟೇ ಬರೀಬೇಕು. ಇಲ್ಲಿ ಕಾರಣ ಕೊಟ್ಟಿದ್ದಾರೆ. ಆಪ್ಕಾ ಛಾತ್ರ ಅಥವಾ ಛಾತ್ರ ಬರೆದ್ಬಿಟ್ಟು ನಿಮ್ಮ ಹೆಸರನ್ನು ಬರೆದ್ಬಿಟ್ಟು ಸ್ಥಳ ಮೈಸೂರು ಅಂತ ಹಾಕಿ ಅದೇ ಪ್ರಶ್ನೆಗೆ ಆಪ್ಷನ್ನು ಕೊಟ್ಟಿದ್ರು. ನೀವು ನಿಮ್ಮ ಫ್ರೆಂಡಿಗೆ ಪತ್ರವನ್ನು ಬರೀಬೇಕು. ಹಾಗಾಗಿ ನೀವು ಅದನ್ನು ನೀವು ಬರೀಬೇಕಾಗ್ತದೆ ಮಕ್ಕಳ. ರಮೇಶ ವಿಜಯನಗರ ಅಂತ ಹಾಕಿ, ಸೊ ಪ್ರಿಯ ಬಾಯಿ ನಮಸ್ಕಾರ ಅಂತ ಹಾಕಿ ಬರೆದುಬಿಟ್ಟು ಆಪ್ಕಾ ಪ್ರಿಯ ಮಿತ್ರ ಅಂತ. ಸೊ ಈ ರೀತಿ ನೀವು ಪತ್ರವನ್ನು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ ಅಂಕಗಳು ಸಿಗ್ತದೆ ಮಕ್ಕಳ. ಸೊ ಇದರ PDF ಅನ್ನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.